ನಡುವೆ ಇದೀಗ ಜಂಗಿ ಕುಸ್ತಿ ಏರ್ಪಟ್ಟಿದೆ. ಡಿಕೆ ಶಿವಕುಮಾರ್ ಅವರು ವಿಜಯೇಂದ್ರ ಅವರನ್ನ ಕಲೆಕ್ಷನ್ ಕಿಂಗ್ ಅಂತ ಜರಿದ್ರು. ಇದೇ ವಿಷಯವಾಗಿ ವಿಜಯೇಂದ್ರ ತಿರುಗೇಟ್ ಕೊಟ್ಟರು. ವಿಜಯೇಂದ್ರ ಕಲೆಕ್ಷನ್ ಕಿಂಗ್ ಎಂಬ ಡಿಕೆ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. ಡಿಕೆಶಿಗಿರುವ ಅಧಿಕಾರದ ಮದ ಹೀಗೆ ಅವರನ್ನ ಮಾತನಾಡಿಸ್ತಾ ಇದೆ. ಆದರೆ ಭ್ರಷ್ಟಾಚಾರದ ಪಿತಾಮಹ ಅಂತ ಸ್ವತಃ ಅವರ ಪಕ್ಷದವರೇ ಹೇಳ್ತಾರೆ. ಡಿಕೆಶಿ ಯಾವ ಪುರುಷಾರ್ಥಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಯಾರಿಗೋ ಬೆದರಿಕೆ ಹಾಕೋ ಹಾಗೆ ನನಗೆ ಬೆದರಿಕೆ ಹಾಕಬೇಡಿ, ನಾನು ಜವಾಬ್ದಾರಿ ಹುದ್ದೆಯಲ್ಲಿ ಇದ್ದೀನಿ. ಡಿಕೆಶಿ ತಾಕತ್ತಿದ್ರೆ ಎಲ್ಲವನ್ನೂ ಕೂಡ ಸದನದಲ್ಲಿ ಬಂದು ಚರ್ಚೆ ಮಾಡಲಿ ಅಂತ ಉತ್ತರವನ್ನ ಕೊಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮನ ಬಂದಂತೆ ಹೊತ್ತು ಮಾತನಾಡಿದ್ದಾರೆ. ಅಧಿಕಾರದ ಮದ ಹಂಗೆ ಮಾತನಾಡಿಸಿರ್ಬೋದು ಅಂತೇಳಿ ನನ್ನ ಭಾವನೆ. ನಾನು ತಮ್ಮ ಮುಖೇನ ರಾಜ್ಯದ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಸರ್ಕಾರದ ಯೋಗ್ಯತೆಗೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಡಿಕೆ ಶಿವಕುಮಾರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ, ಬಹುಶಃ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೆಯದು. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ರೆ ಹೇಳ್ತಾರೆ, ಯಾರ ಹೆಸರು ಹೇಳಬೇಕು ಅವ್ರನ್ನ ಹೇಳ್ತಾರೆ. ಹಾಗಾಗಿ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದಿದ್ರೆ ಒಳ್ಳೆಯದು.